ಏನಣ್ಣ ಆರಾಮ ಆರಾಮ ಕುತ್ಕೊಂಡಿದ್ಯಾ? ಜೋರು ವ್ಯಾಪಾರ? ಅಯ್ಯೋ ಏನ್ ವ್ಯಾಪಾರನೋ ಏನೋ ಕಣಕ. ಎಲ್ಲ ಸಾಲ ತಗೊಂಡೋಗ್ತಾರೆ, ಒಬ್ರು ತಂದೇ ಕೊಡಲ್ಲ. ಸಾಲ ಕೊಟ್ರು ಸಾಕು ಅಂಗಡಿಗೆ ಬರ್ದಂಗ ಆಗ್ತಾರೆ. ಏನ್ ಮಾಡೋಣ ಹೇಳು? ಏ ಹಂಗ್ ಮಾಡ್ಬಾರ್ದು ಕಣಣ್ಣ. ನಿಮ್ಗೆ ಎಷ್ಟು ಲಾಸ್ ಆಗುತ್ತಲ್ವಿ? ಸಾಲ ಕೊಟ್ರೆ ಆ ಸಾಲ ದುಡ್ಡು ಹೋಗುತ್ತೆ, ಸಾಲ ಕೇಳ್ತಾರೆ ಅಂತ ಹೇಳಿ ಅಂಗಡಿಗೆ ಬರ್ದಂಗ ಆಗ್ತಾರೆ. ಅವಾಗ ಆ ವ್ಯಾಪಾರನೂ ಹೋಗುತ್ತೆ, ಎರಡು ಹೋಗುತ್ತೆ ನಿಮ್ಗೆ. ಜನಗಳು ಅದೇನ್ ಬುದ್ಧಿ ಕಲ್ತಿರೋ ಏನೋ, ಸಾಲ ತಾಂಡ್ಮೇಲೆ ವಾಪಸ್ ಕೊಡ್ಬೇಕು ಅಮ್ಮಂಗೆ ಇಲ್ಲ. ಸಾಲ ತಾಂಡರು ಹತ್ತಿ ಹೋಗ್ತಾರೆ ಬರ್ದಂಗೆ. ನಾನು ಹಂಗೇನು ಮಾಡಲ್ಲ ಕಣಣ್ಣ. ಸಾಲ ಇದ್ರೂ ನಿಮ್ಮ ಅಂಗಡಿಗೆ ಬರೋದು ನಾನು. ಸರಿ ಸರಿ ಕಣಕ, ನೀನ್ ಬಾಕಿ ಕೊಡ್ಬೇಕಲ್ಲ, ಅದನ್ನ ಕೊಟ್ಟೋಗಕ್ ಬಂದ? ಏ ಇಲ್ಲ ಕಣಪ್ಪ, ಬಾಕಿ ಕೊಡಕ್ಕೆ ದುಡ್ಡೆಲ್ಲ ಐತೆ ಹೇಳು. ಇನ್ನೊಂದಿಟ ಸಾಲ ಕೊಡು, ಮುಂದಿನ ತಿಂಗಳು ಎಲ್ಲ ಸೇರಿಸಿ ಒಟ್ಟಿಗೆ ಕೊಡೋಣ ಅಂತ ಹೇಳಿ. 1 kg ಬೆಲ್ಲನು 1 kg ಮೈದಾ ಇಡ್ಬೇಕಾಗಿತ್ತು. ಕೊಡು ಸಾಲನ, ಮುಂದಿನ ತಿಂಗಳು ಎಲ್ಲ ತೀರಿಸ್ತೀನಿ ನಾನು. ಅಕ್ಕವ್ ಏನು ದೊಡ್ಡ ಸಾಚಾಮಗೆ ಹೇಳ್ತಿದ್ದೆ. ಇಟತ್ತನು ಏನೋ ನೀನು ಇವತ್ತು ಸಾಲನ ವಾಪಸ್ ಕೊಡಕ್ ಬಂದಿದ್ಯೇನೋ ಅಂತ ನಾನು ತಿಳ್ಕೊಂಡೆ. ನೀನು ಹಂಗ್ ಮಾತಾಡಿದಕ್ಕೆ ಹಳೆ ಬಾಕಿನೇ ಮಸ್ತ್ ಆಗೈತೆ ನಿಂದು. ತಿರ್ಗಾ ಇನ್ನ ಸಾಲ ಕೇಳಕ್ ಬಂದಿದ್ಯಾ? ಸಾಲ ಗಿಲ್ಲ ಏನೂ ಇಲ್ಲ, ಮೊದ್ಲು ಹಳೆ ಬಾಕಿನ ತೀರ್ಸು, ಆಮೇಲೆ ಸಾಲ ಅಂತ ಬಾ. ನಿಮ್ಮಂತರ್ಗೆ ಏನಾದ್ರೂ ಸಾಲ ಕೊಟ್ರೆ ಅಷ್ಟೇನೆ ಅಂಗಡಿನ ಮುಚ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಸಾಲ ಗಿಲ್ಲ ಏನೂ ಇಲ್ಲ, ಸುಮ್ಮನೆ ಹೋಗ್ತಾ ಇರು. ಏನೋ ವ್ಯಾಪಾರ ಇಲ್ಲದೆ ನೊಣ ಹೊಡಿತಾ ಇದೆಯಲ್ಲ, ವ್ಯಾಪಾರನಾದ್ರೂ ಮಾಡೋಣ ಅಂತ ಬಂದ್ರೆ ನೀನು ನನ್ನ ಮೇಲೆ ರೇಗ್ತೀಯ. ನಿನ್ ಸಾಲ ಏನ್ ತಕೊಂಡು ನಾನೇನು ಊರ್ ಬಿಟ್ಟು ಹೋಗ್ತೀನಿ? ಇವತ್ತಲ್ಲ ನಾಳೆ ಕೊಡ್ತೀನಿ. ನಿನ್ ಸಾಲ ಕೇಳಕ್ ಬಂದಾಗೆಲ್ಲ ಇದೇ ಮಾತೆ ಹೇಳ್ತಾ ಇದೀಯ, ಆದ್ರೆ 1 ರೂಪಾಯಿನೂ ಬಾಕಿ ಕೊಟ್ಟಿದ್ದೆ ನೋಡ್ಲಿಲ್ಲ ನಾನು. ಸುಮ್ಮನೆ ಹೋಗ್ತಾ ಇರು. ಆತ್ ಬಿಡಪ್ಪ, ನೀನೇನ್ ಕೊಡ್ಬೇಡ. ಇನ್ನ ಮಸ್ತಾಗ ಅಂಗಡಿ ಇದಾವೆ ನಮ್ಮೂರಾಗೆ, ಅಲ್ಗೆ ಹೋಗ್ತೀನಿ. ಏನೋ ಸಾಲ ಕೊಡ್ತಿದ್ದಲ್ಲ ಅಂತ ಹೇಳಿ ನಿನ್ನ ಅಂಗಡಿಗೆ ಬತ್ತಿದ್ದೆ ಇಷ್ಟಿ ನಾನು. ಇನ್ನು ಮುಂದೆ ನಿನ್ನ ಅಂಗಡಿಗೆ ಬರೋದೇ ಇಲ್ಲ. ನೋಡ್ದ ಈ ಅಮ್ಮನ್ ದಿಮಾಕ್ ಹೆಂಗೈತಿ ಅಂತನ. ಇಷ್ಟು ದಿನ ಘನವಾಗಿ ಕಿಸ್ಕೊಂಡು ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿ ಇವ 6 ತಿಂಗಳಿಂದ ಹೇಳ್ಕೊಂಡು ಸಾಲ ತಗೊಂಡೋಗಿ ಹೇಳಿ ಅಮ್ಮ. ಈಗ ಬಾಕಿ ಕೊಡು ಅಂತ ಕೇಳ್ದೇಡ್ಕೇನೆ ನಿನ್ನ ಅಂಗಡಿಗೆ ಬರಲ್ಲ ಅಂತನ ಹೆಂಗ್ ಬೈದ್ ಬಿಟ್ಟು ಹೋಗ್ತಾಳೆ ನನಗೇನೆ. ನನಗೆ ಬುದ್ಧಿ ಇಲ್ಲ, ಇಂಥವ್ರಿಗೆಲ್ಲ ಸಾಲ ಕೊಡ್ತೀನಲ್ಲ. ಇನ್ನೊಂದ್ಸಲ ಬರ್ಲಿ ಇಲ್ಲಿ ಮಾಡ್ತೀನಿ ಸರಿಯಾಗಿ. ಅದಕ್ಕೆ ಮತ್ತೀಗ ಯಾರಿಗೂ ಸಾಲನೇ ಕೊಡಬಾರ್ದು ಅಂತ ಹೇಳೋದು. ಯಾರೋ ಸಾವುಕಾರ ಇರಬೇಕು, ಕೊಳ್ಳಗೆ ನೆಕ್ಲೆಸ್ ಪಕ್ಲೆಸ್ ಸಾಕೊಂಡು ಜೋರಾಗೈದಾರೆ ಅನ್ಸುತ್ತೆ. ಏನಿಲ್ಲ ಅಂದ್ರೂ ಒಂದು 5-10 ಸಾವಿರ ರೂಪಾಯಿ ವ್ಯಾಪಾರ ಆದ್ರೂ ಮಾಡ್ತೈತಿ ಅನ್ಸುತ್ತೆ ಈ ಅಮ್ಮ. ಏನಣ್ಣ ದಿನಸಿ ಸಾಮಾನು ಎಲ್ಲ ಸಿಗುತ್ತಾ ನಿಮ್ಮ ಅಂಗಡಿಗೆ? ಹ್ಞೂ ಕಣಕ, ಪ್ರತಿಯೊಂದು ಸಿಗುತ್ತೆ ನಮ್ಮ ಅಂಗಡಿಗೆ. ಏನೇನು ಬೇಕು ಹೇಳ್ರಿ. ಏನೇನು ಬೇಕು ಅಂತ ಹೇಳಿದ್ರೆ ನಾನು ಎಲ್ಲನ ಕೊಡ್ತೀನಿ ನಿಮಗೆ. ಇಂಥದ್ದಿಲ್ಲ ಅಮ್ಮಂಗಿಲ್ಲ, ನಮ್ಮ ಅಂಗಡಿಗೆ ಪ್ರತಿಯೊಂದು ಸಿಗುತ್ತೆ ಕಣಕ. ನಿಮ್ಗೇನು ಬೇಕು ಹೇಳ್ರಿ. ಹೌದಾ, ಸರಿ. ಹಂಗಾದ್ರೆ ನಮಗೆ ಒಂದು 5 kg ತೊಗರಿಬೇಳೆ, ಒಂದು 2 kg ಬೆಲ್ಲ, ಒಂದು 5 kg ಮೈದಾ ಹಿಟ್ಟು, 5 kg ಗೋಧಿ ಹಿಟ್ಟು, ಆಮೇಲೆ ಒಂದು ಅರ್ಧ kg ಜೀರಿಗೆ, ಅರ್ಧ kg ಸಾಸಿವೆ, ಏಲಕ್ಕಿ, ಚಕ್ಕೆ ಎಲ್ಲ ಬೇಕು ಕಣಣ್ಣ. ಎಲ್ಲ ಕಟ್ಟು. ಸರಿ ಕಣಕ, ಕಟ್ತೀನಿ. ಇನ್ನೇನು ಬೇಕು ಹೇಳ್ರಿ. ಹಂಗೇನೆ ಮೈ ಸೋಪು 1 ಡಜನ್ ಬೇಕು, ಬಟ್ಟೆ ಸೋಪು 1 ಡಜನ್ ಬೇಕು, ಸೋಪಿನ ಪುಡಿ ಒಂದು 2 kg ಬೇಕು, ಒಂದು 5 kg ಎಣ್ಣೆ ಕ್ಯಾನು, ಆಮೇಲೆ ಒಂದು ಅಕ್ಕಿ ಪಾಕಿಟು. ಹೌದೇನಕ್ಕ? ಸರಿ ಇರ್ರಿ, ಎಲ್ಲನ ಕಟ್ಕೊಡ್ತೀನಿ. ಈಗಳಕ್ಕ ಎಲ್ಲನ ಇದ್ರ ಕಟ್ಟಿಕ್ಕಿದ್ದೀನಿ. ಇನ್ನು ಅಕ್ಕಿ ಪಾಕಿಟು ಎಣ್ಣೆ ಕ್ಯಾನ್ ಒಂದು ಕೊಡಬೇಕು. ಇನ್ನೇನ ಬೇಕಂದ್ರೆ ಹೇಳ್ರಿ. ಇನ್ನೇನು ಬೇಡ ಕಣಣ್ಣ. ಬಿಲ್ ಎಷ್ಟಾಯ್ತು ಲೆಕ್ಕ ಮಾಡ್ರಿ. ಅಕ್ಕ ಬಿಲ್ಲು 4,500 ಆಗೈತಿ. ಏನು ಕ್ಯಾಶ್ ಕೊಡ್ತೀರಾ ಅಥವಾ ಫೋನ್ ಪೇ ಮಾಡ್ತೀರಾ? ಅಣ್ಣ ಅದು ಕ್ಯಾಶ್ ಇಲ್ಲ, ಫೋನ್ ಪೇ ಮಾಡಕ್ಕೆ ಫೋನು ತಂದಿಲ್ಲ, ಮನೆಗೆ ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಅಣ್ಣ ಇನ್ನೊಂದು ವಾರ ಬಿಟ್ಟ ಮೇಲೆ ದುಡ್ಡು ಕೊಡ್ತೀನಿ. ಸಂಘದಾಗೆ ಸಾಲ ಬರ್ಸಿದ್ದೆ, ಅದಕ್ಕೇನೆ ದುಡ್ಡಿಲ್ಲ ಇವಾಗ ಕೊಡಕ್ಕೆ. ಇನ್ನೊಂದು ವಾರ ಬಿಟ್ಟ ಮೇಲೆ ಕೊಡ್ತೀನಿ ಕಣಣ್ಣ, ಲೆಕ್ಕಕ್ಕೆ ಬರ್ಕೊಂಡಿರು. ಅಲ್ಲ ಕಣಕ್ಕ, ಅಷ್ಟೊಂದು ಬಂಗಾರ ಹಾಕೊಂಡಿದ್ರ ಮೈ ಮೇಲೆ, ನಿಮಗೇನು ಬಂದೈತಕ್ಕ ಸಾಲ ಮಾಡೋ ಅಂಥದ್ದು? ಅಯ್ಯೋ ಅಣ್ಣ, ನಿಮಗೆ ಗೊತ್ತಾಗಲ್ಲ, ನಾನು ಹಾಕೊಂಡಿರೋದೆಲ್ಲನ ಒರಿಜಿನಲ್ ಅಲ್ಲ. ಒರಿಜಿನಲ್ ಅಲ್ವಾ, ಡೂಪ್ಲಿಕೇಟಾ? ಹ್ಞೂ ಕಣನು, ಬಂಗಾರದ ಮಾಡ್ಸಕ್ಕೆ ಎಲ್ತರ ನಾಟ ದುಡ್ಡ, ಅದಕ್ಕೇನೆ ರೋಲ್ಡ್ ಗೋಲ್ಡ್ ಹಾಕೊಂಡಿದ್ದೀನಿ. ಇಲ್ಲ ಅಂದ್ರೆ ಯಾರು ಮರ್ಯಾದಿನೇ ಕೊಡಲ್ಲ. ಅದಕ್ಕೇನೆ ರೋಲ್ಡ್ ಗೋಲ್ಡ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ ಕಣಣ್ಣ ನಿಮಗೆ ದುಡ್ಡ, ಬೇಜಾರು ಮಾಡ್ಕೋಬೇಡ. ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಅಂತ ಹೇಳಿ ನಾನೇ ಬಡ್ಕೊಂಡು ಸಾಯ್ತಾ ಇದ್ದೀನಿ. ಈ ಅಮ್ಮ ಬೇರೆ ಇಷ್ಟೊಂದೆಲ್ಲನ ಕಟ್ಸ್ಬಿಟ್ಟು ಇವಾಗ ದುಡ್ಡಿಲ್ಲ ಅಂತ ಹೇಳ್ತಾಳಲ್ಲ. ಈ ಅಮ್ಮ ಬಂಗಾರ ಓದ್ಕೊಂಡಿದ್ದಾಳೆ, ಏರ್ಕೊಂಡಿದ್ದಾಳೆ ಮೈ ಮೇಲೆ, ದುಡ್ಡು ಇದ್ದೇ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಈ ಅಮ್ಮ ನೋಡಿರೆ ಸಂಘದಾಗ ಸಾಲ ತಗೊಂಡು ಇಲ್ಲಿ ಸಾಲ ತೀರಿಸ್ತಾಳಂತೆ. ಅಮ್ಮವು ಹೋಗಮ್ಮ, ಸುಮ್ಮನೆ ತಲೆ ತಿನ್ಬೇಡ, ಸಾಲ ಕೊಡಲ್ಲ ನಾವು. ಈ ಕಾಲದಾಗಂತೂ ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ, ಯಾರು ಡೂಪ್ಲಿಕೇಟೋ ಯಾರು ಒರಿಜಿನಲ್ ಒಂದು ಗೊತ್ತಾಗಲ್ಲ. ಅಣ್ಣ ನೋಡೋಣ, ಮುಂದಿನ ವಾರ ಸಂಘದಾಗ ಧರ್ಮಸ್ಥಳ ಸಂಘದಾಗೆ ಸಾಲ ಬರ್ಸಿದ್ದೀನಿ, 1 ಲಕ್ಷನ ಕೊಡ್ತೀನಿ, ಕೊಡೋಣ. ಮನೆಯಾಗ ಒಪ್ಪುಟ ಸಾಮಾನಿಲ್ಲ, ಅದಕ್ಕೇನೆ. ಸುಮ್ಮನೆ ಹೋಗ್ತೀಯೋ ಇಲ್ವೋ? ಈಗ ಸಾಲ ಕೊಡಲ್ಲ, ಹೋಗಮ್ಮ, ಸುಮ್ಮನೆ ತಲೆ ತಿನ್ಬೇಡ ನೀನು. ಅಯ್ಯೋ ಬಿಡೋಣ, ಹೋಗ್ತೀನಿ. ನೀನ್ ಯಾಕೆ ಅಂಗಡಿ ಇರ್ತೀಯ? ನೀನಿಲ್ಲ ಅಂತಂದ್ರೆ ಇನ್ನೊಂದು ಅಂಗಡಿ, ಸಾಲ ಕೊಡೋರ್ಗೇನು ಬರೋಣ, ಈ ಊರಾಗೆ ಮಸ್ತಾಗ ಅಂಗಡಿ ಇದಾವೆ, ಅಲ್ಲಿ ಸಾಲ ತಾಂತೀನಿ ಬಿಡು. ನೀನ್ ಯಾಕೆ ಹಂಗಾಡ್ತೀಯ? ಹೋಗ್ತೀನಿ. ಎದ್ದೇಸ್ಗೆ ಎದ್ದು ಯಾರ ಮಕ ನೋಡಿನಪ್ಪ, ಬರೇ ಇಂಥ ಗಿರಾಕಿನೇ ಬರ್ತದವೆ ಇವತ್ತು. ಯಾಕನ ಒಬ್ರಾದ್ರೂ ವ್ಯಾಪಾರ ಮಾಡೋರು ಬರ್ಲಿಲ್ವಲ್ಲ, ಎಲ್ಲ ಸಾಲದ ಗಿರಾಕಿಗಳೇ ಬರ್ತವೆ.
ಈ ಎಮ್ ಯಾರೋ ಬಂತಪ್ಪ, ಈ ಎಮ್ಮನಾದ್ರೂ ಸಾಲ ಕೇಳ್ದಂಗೆ ದುಡ್ಡು ಕೊಟ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ಲಪ್ಪ. ಸದ್ಯ 10 ರೂಪಾಯಿ ವ್ಯಾಪಾರ ಮಾಡಿರೋ ಪರವಾಗಿಲ್ಲ, ಸಾಲ ಮಾತ್ರ ಕೇಳಬಾರ್ದಪ್ಪ ದೇವ್ರೇ. ಏನ ತೊಗರಿಬೇಳೆ ಹೆಂಗೆ ಕೆಜಿ? 150 ರೂಪಾಯಿ ಕಣಕ ಕೆಜಿ. ಎಷ್ಟು ಕೊಡ್ಲಿ? ಉದ್ದಿನಬೇಳೆ ಹೆಂಗಣ ಕೆಜಿ? ಉದ್ದಿನಬೇಳೆ 130 ಕಣಕ. ಎಷ್ಟು ಕೊಡ್ಲಕ್ಕ? ಸಕ್ಕರೆ ಹೆಂಗಣ ಕೆಜಿ? ಸಕ್ಕರೆ 45 ರೂಪಾಯಿ ಕಣಕ ಕೆಜಿ. ಹಾ. ಬೆಲ್ಲ ಹೆಂಗಣ ಕೆಜಿ? ಅಕ್ಕವು ಬೆಲ್ಲ 50 ರೂಪಾಯಿ ಕೆಜಿ. ನಿನ್ಗೇನು ಬೇಕು ಹೇಳಕ್ಕ? ಅಣ್ಣ ಈ ಏರಿಯಾದಾಗೆ ಯಾವ ಅಂಗಡಿ ಇಲ್ಲ ಅಲ್ವೇನಣ್ಣ? ಹ್ಞೂ ಇಲ್ಲ ಕಣಕ, ಈ ಏರಿಯಾದಾಗೆ ನಮ್ದು ಒಂದೇ ಅಂಗಡಿ ಇರೋದು. ಕೊನೆ ಬೀದಿಲಿ ಯಾರೋ ಅಂಗಡಿ ಆಗ್ತಾ ಇದಾರೆ ಅನ್ಸುತ್ತೆ. ಅದು ಯಾರು ಆಗ್ತಾ ಇದಾರೋ ಏನೋ, ನಮಗೂ ಕಾಂಪಿಟೇಷನ್ ಕೊಡಕ್ಕೆ ಬಂದ್ರು ನೋಡು. ಸರಿ, ನಿಮ್ಗೆ ಏನು ಬೇಕಕ್ಕ ಇಷ್ಟಕ್ಕೂ? ಎಲ್ಲ ರೇಟು ಕೇಳ್ತಾ ಇದ್ದೀರಾ. ಎಷ್ಟು ಬೇಕು ಏನು ಬೇಕು ಅಂತಾನೆ ಹೇಳ್ತಾ ಇಲ್ಲ. ಏನು ಬೇಕು ಅಂತ ಹೇಳಿರೆ ಕಟ್ಕೊಡ್ಬೋದಮ್ಮ. ಅಣ್ಣ ಹಾಲು ಮೊಸರು ಎಲ್ಲ ಸಿಗುತ್ತಾ? ಹ್ಞೂ ಕಣಕ, ಫ್ರಿಡ್ಜನ್ನು ಇಟ್ಕೊಂಡಿದೀವಿ. ಯಾಕಕ್ಕ, ಏನು ಬೇಕು ನಿಮಗೆ? ಅಲ್ಲ ಹಾಲು ಮೊಸರು ಹೆಂಗ್ ಹಾಕಿಸ್ಕೊಂತೀರಾ? ನಿಮ್ಗೆ ಹೆಂಗ್ ಕೊಡ್ತಾರೆ ರೇಟು? ಅವ್ರು ನೀವ್ ಹೆಂಗ್ ಮಾಡ್ತೀರಾ? ಕಾಲು ಲೀಟ್ರ್ ಹಾಲು ನಮಗೆ 10 ರೂಪಾಯಿ ಹಾಕ್ತಾರೆ, ನಾವು 12 ರೂಪಾಯಿ ತಾಂತೀವಿ. ಮೊಸರು ಅಷ್ಟೇ 10 ರೂಪಾಯಿ ಹಾಕ್ತಾರೆ, 12 ರೂಪಾಯಿ ಮಾರ್ತೀವಿ. ಅರ್ಧ ಲೀಟ್ರ್ ನಾವು 20 ರೂಪಾಯಿ ಹಾಕ್ತಾರೆ, 25 ರೂಪಾಯಿ ಮಾರ್ತೀವಿ. ನಿನ್ಗೆ ಏನು ಬೇಕಕ್ಕ? ಅವಾಗಿಂದ ಒಂದೇ ಸಮಕ್ಕೆ ಅದೆಷ್ಟು ಇದೆಷ್ಟು ಅಂತ ಕೇಳ್ಕೊಂಡು ನಿಂತಿದೀಯಾ. ಏನು ಬೇಕು ಹೇಳು? ಇಷ್ಟಕ್ಕೂ ಹಾಲು ಬೇಕಾ, ಮೊಸರು ಬೇಕಾ, ಅಥವಾ ಬೆಲ್ಲ ಬೇಕಾ? ಏನು ಬೇಕು ಹೇಳಕ್ಕ ಜಲ್ದಿ? ಏನು ಬೇಡ ಕಣ, 1 ರೂಪಾಯಿದ ಚಾಕ್ಲೇಟ್ ಕೊಡು ಸಾಕು. 1 ರೂಪಾಯಿ ಚಾಕ್ಲೇಟ್ ತಾಮಕ್ಕೆ ಇಷ್ಟೆಲ್ಲ ವಿಚಾರಣೆ ಮಾಡಿಲ್ಲಲ್ಲಪ್ಪ ಈ ಅಮ್ಮ. ಎಲ್ಲಿಂದ ಬರ್ತಾವಪ್ಪ ದೇವ್ರೆ ಇಂಥವೆಲ್ಲನ? ಅಯ್ಯಯ್ಯೋ, ಏನಮ್ಮ ನಿನ್ಗೇನು ಮಾಡಕ್ಕೆ ಕೆಲಸ ಇಲ್ವಾ? ಅಲ್ಲ ಅದೆಷ್ಟು ಇದೆಷ್ಟು ಅಂತ ಹೇಳಿ ಕೇಳ್ಕೊಂಡು ನಿಂತ್ಕೊಂಡು ಏನು ಬೇಕು ಅಂತಂದ್ರೆ ಇವಾಗ 1 ರೂಪಾಯಿ ಚಾಕ್ಲೇಟ್ ಕೊಡು ಅಂತ ಕೇಳ್ತೀಯಾ? ಸುಮ್ಮನೆ ಹೋಗಮ್ಮ ಆಸಕ್ಕೆ. ಚಾಕ್ಲೇಟು ಇಲ್ಲ ಗೀಕ್ಲೇಟು ಇಲ್ಲ. ನಿಮ್ಮಂಥರ ಎಲ್ಲ ಬಂದು ನಮ್ಮ ತಲೆನೇ ಕೆಟ್ಟೋದಂಗೆ ಆಗೈತೆ ಬೆಳಗ್ಗೆಯಿಂದ. ಯಾಕಮ್ಮ ಬೇಕು ನಿನ್ಗೆಲ್ಲನ ರೇಟ್ ಎಲ್ಲನ? ಅವಾಗಿನ ಅದೆಷ್ಟು ಇದೆಷ್ಟು ಅಂತ ಹೇಳಿ ಕೇಳಿ ಇವಾಗ 1 ರೂಪಾಯಿ ಚಾಕ್ಲೇಟ್ ಕೊಡು ಅಂತ ಕೇಳ್ತಾ ಇದೆಯಾ? ಅಯ್ಯೋ ಏನೋ ತಿಳ್ಕಮ್ಮನ ಅಂತ ಹೇಳಿ ಕೇಳ್ದೆ ಕಣನು. ಅದಕ್ಕೆ ಯಾಕೆ ನೀನ್ ಹಂಗ್ ರೇಗ್ತೀಯ? ನೋಡಮ್ಮ, ತಾಮಂಗಿದ್ರೆ ಕೇಳಬೇಕು, ಇಲ್ಲಾಂದ್ರೆ ಸುಮ್ಮನೆ ನಿಮ್ಗೆ ಏನು ಬೇಕು ಅದನ್ನ ತಗೊಂಡು ಹೋಗ್ತಾ ಇರಬೇಕು. ಎಲ್ಲ ರೇಟನ್ನು ತಿಳ್ಕೊಂಡು ನಿಮ್ಗೇನಮ್ಮ ಆಗ್ಬೇಕಾಗೈತೆ? ನಿಮ್ಗೇನು ಬೇಕೋ ಆ ರೇಟ್ ತಿಳ್ಕೊಂಡು ಎಷ್ಟು ಬೇಕು ಅಷ್ಟ ತಗೊಂಡು ಹೋಗ್ತಾ ಇರ್ರಿ ಸುಮ್ಮನೆ. ಅಣ್ಣ ಎಲ್ಲ ರೇಟನ್ನು ತಿಳ್ಕೊಂಡಿರೋದು ನನಗೆ ಉಪಯೋಗಕ್ಕೆ ಬರುತ್ತೆ, ಅದಕ್ಕೆ ಕೇಳ್ದೆ. ನಿನಗೇನಮ್ಮ ಉಪಯೋಗಕ್ಕೆ ಬರುತ್ತೆ? ಅದೇ ಕಣ, ಇದೇ ಬೀದೆಗೆ ಕೊನೆಯಲ್ಲಿ ಯಾರ ಅಂಗಡಿ ಇಕ್ತಾ ಇದಾರೆ, ಹೊಸ ಅಂಗಡಿನ ಅಂತ ಹೇಳ್ದಲ್ಲ, ಬೇರೆ ಯಾರು ಅಲ್ಲ, ನಾನೇ ಅಂಗಡಿ ಇಕ್ತಿರೋದು. ನೀನ್ ಹೆಂಗ್ ಮಾಡ್ತೀಯ ಎಲ್ಲ ಸಾಮಾನುಗಳು ಅಂತ ಹೇಳಿ ರೇಟ್ ತಿಳ್ಕೊಂಡ್ರೆ ನಿನ್ಗಿನ್ನ 1 ರೂಪಾಯಿ 2 ರೂಪಾಯಿ ಕಮ್ಮಿ ಮಾಡಿದ್ರೆ ಎಲ್ಲ ಗಿರಾಕಿಗಳು ನಮ್ಮ ಅಂಗಡಿಗೆ ಬರ್ತಾರಲ್ಲ, ಅದಕ್ಕೆ ಎಲ್ಲ ತಿಳ್ಕೊಂಡು ಹೋಗೋಣ ಅಂತ ಹೇಳಿ ಕೇಳಿದ್ದು. ಏನಮ್ಮ ಹೇಳ್ತಾ ಇದೀಯಾ? ಆ ಹೊಸ ಅಂಗಡಿ ಇಕ್ತಿರೋದು ನೀನೇನಾ? ಹ್ಞೂ ಕಣಣ್ಣ, ನನಗೆ ಕಾಂಪಿಟೇಟರ್ ಒಬ್ರು ಉಟ್ಕೊಂಡಿದ್ದಾರೆ ಅಂತ ಹೇಳ್ದಲ್ಲ, ಕಾಂಪಿಟೇಟರ್ ನಾನೇನೆ. ಮತ್ತಿದನ್ನ ಮೊದಲೇ ಯಾಕಮ್ಮ ಹೇಳಿಲ್ಲ ನೀನು ನನಗೆ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಬಂದಿದ್ಯಾ ಇಲ್ಲಿ? ಮೊದ್ಲೇ ನಾನೇನಾದ್ರೂ ನಿನಗೆ ಹೇಳಿದ್ರೆ ಹೊಸ ಅಂಗಡಿ ಇಕ್ತಾ ಇದೀವಿ ರೇಟ್ ಹೆಂಗ್ ಮಾಡ್ತೀಯ ಅಂತ ಕೇಳಿದ್ರೆ ನೀನ್ ಹೇಳ್ತಿದ್ದ? ಇಲ್ಲ ತಾನೆ, ಅದಕ್ಕೇನೆ ಅಂಗಡಿ ಸಾಮಾನ್ ತಾಮಕ್ಕೆ ಅಂತ ಹೇಳಿ ಬಂದು ಎಲ್ಲ ರೇಟು ತಿಳ್ಕೊಂಡಿದ್ದು. ಈಗೆಲ್ಲ ಗೊತ್ತಾತಲ್ಲ ನೀನ್ ಎಷ್ಟೆಷ್ಟು ಮಾಡ್ತೀಯ ಅಂತನ. ನಿನ್ಗಿನ 1 ರೂಪಾಯಿ 2 ರೂಪಾಯಿ ಕಮ್ಮಿನೇ ಕೊಡ್ತೀನಿ ನಾನು. ಅವಾಗ ಈ ಏರಿಯಾಗಿರ ಎಲ್ಲ ಗಿರಾಕಿಗಳು ನಮ್ಮ ಅಂಗಡಿಗೆ ಬರ್ತಾರೆ. ಸರಿ ಬರ್ತೀನಿ ನಾನು. ನಿನ್ ಚಾಕ್ಲೇಟ್ ನಿನ್ ತಗೆ ಇಕ್ಕೆ 1 ರೂಪಾಯಿನ ಉಳಿತು ನಂದು.